ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ ಏನೆಲ್ಲ ನಡೀತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಬಿಗ್ ಬಾಸ್ 5 ಜನ ಫೈನಲ್ ಹೋಗಿರೋ ಕಂಟೆಸ್ಟೆಂಟ್ಗಳಿಗೂ ಕಂಗ್ರಾಚುಲೇಷನ್ ಹೇಳಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಮಾಳವಿಕಾ ಮೇಡಮ್ ಅವರು ಕೊನೆಗೆ ಲಾಸ್ಟ್ ಅಲ್ಲಿ ಇನ್ನೇನು ಫೈನಲ್ ಬಿಗ್ ಬಾಸ್ ಇನ್ನೊಂದು 2 ದಿನ ಇರುವಾಗ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರೆ. ಸೊ ಎಲ್ಲರೂ ಮಾಳವಿಕಾ ಮೇಡಮ್ ಅವ್ರ ಥ್ಯಾಂಕ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದಾದ್ಮೇಲೆ ಮಾಳವಿಕಾ ಮೇಡಮ್ ಅವ್ರು ಇನ್ನೊಂದು ಹೇಳಿದ್ರು, ಅದೇನೋ ಫೈನಲ್ ಎಲಿಮಿನೇಷನ್ ಆಯ್ತಲ್ಲ ಮೊನ್ನೆ. ಸೊ ಅವಾಗ ಅವ್ರ ಮಂಡಿ ಬಿದ್ದೋಗಿತ್ತಂತೆ. ಬಿಗ್ ಬಾಸ್ ಏನ್ ಮಾಡ್ತಿದ್ದೆ ಬಿಗ್ ಬಾಸ್, ನೀನು ಮಂಡಿ ಬಿದ್ದೋಗಿರೋರ್ನ ಅಲ್ಲಿ ಕರ್ಕೊಂಡೋಗಿ ದಯವಿಟ್ಟುಗೆ ಹಾಸ್ಪಿಟ್ಲಿಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ, ಅಷ್ಟೇ ನಮ್ಮ ಬಿಗ್ ಬಾಸ್ ಅಂತ ಕೇಳ್ಕೊಂತ ಇರೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅಲ್ಲಿರೋರೆಲ್ಲ ಕಂಡೀಷನ್ಗಳಿಗೂ ಕೇಳಿದ್ರು. ಏನಂದ್ರೆ, ನೀವು ಬಿಗ್ ಬಾಸ್ ಮನೆಯನ್ನ ಬಿಗ್ ಬಾಸ್ ಪ್ರೈಸ್ನ ಏನಕ್ಕೋಸ್ಕರ ಗೆಲ್ಲಬೇಕು ಅಂತ ಹೇಳಿದ್ರು. ಸೊ ಅಲ್ಲಿರೋ ಕಂಡೀಷನ್ಗಳೆಲ್ಲ ಒಬ್ಬೊಬ್ಬರಿಗೆ ಹೇಳ್ಕೊಂಡ್ ಬಂದ್ರು. ಸೊ ಫಸ್ಟ್ ರೇಖಾ ಅವ್ರು ಹೋಗ್ಬಿಟ್ಟು ಒಂದು ಅದೇನೋ ಫ್ರೇಸ್ ಹೇಳಿದ್ರು. ಅದೇನೋ ಸೆಲ್ಫ್ ಫ್ರೇಸ್ ಇಸ್ ಎ ಡಾಂಕಿ ಫ್ರೇಸ್, ಅಂದ್ರೆ ನಿಮಗೆ ನೀವೇ ಹೊಳ್ಕೊಳ್ಳೋದು ಕತ್ತೆನ ಹೊಗಳ್ದಂಗೆ ಅಂತ ನಮ್ಮ ರೇಖಾ ಮೇಡಮ್ ಅವ್ರು ಹೇಳಿದ್ರು. ಸೊ ಹಂಗೆ ಹೇಳ್ಬಿಟ್ಟು ಕೂಡ ಅವ್ರನ್ನೇ ಹೊಗಳ್ಕೊಂಡ್ರು ಗೆಲ್ಬೇಕು ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೋಹನ್ ಅಂಕಲ್ ಮೋಹನ್ ಅಂಕಲ್ ಬಂದ ತಕ್ಷಣ ಒಂದು ಹೇಳಿದ್ರು, ನನ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ನನ್ನ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ ನಾನು ಗೆಲ್ಬೇಕು ಬಿಗ್ ಬಾಸ್ ಅಂತ ಹೇಳಿದ್ರು. ಸೊ ನನ್ನಲ್ಲೂ ಇದೆ, ಶ್ರೀಧರನಲ್ಲೂ ಇದೆ ಲೀಡರ್ಶಿಪ್ ಕ್ವಾಲಿಟಿ. ಯಾಕಂದ್ರೆ ನಾನು 5ನೇ ಕ್ಲಾಸ್ ಓದ್ತಾ ಇದ್ದಾಗ ನಮ್ಮ ಸ್ಕೂಲ್ ನಾನು ಲೀಡರ್ ಆಗಿದ್ದೆ. ಯಾರು ಗಲಾಟೆ ಮಾಡ್ತಾರೋ ಅವ್ರ ಹೆಸರೆಲ್ಲ ಬರಿತಾ ಇದ್ದೆ ಬೋರ್ಡ್ ಮೇಲೆ. ಆಮೇಲೆ ದೊಡ್ಡ ಗಲಾಟೆ ಆಯ್ತು ಬಿಡಿ, ಆಚೆ ಬಂದ್ಮೇಲೆ ಅವರೆಲ್ಲ ರೋಡಿಗಳನ್ನ ಕರ್ಕೊಂಡ್ಬಂದು ನನಗೆ ಹೊಡೆಯತರೆಲ್ಲ ಬಂದಿದ್ರು. ಸೊ ನನ್ನಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಇದೆ. ನಾನು ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ಮಕ್ಕಳ ಮೇಲೆ ಹೊಡೆದು ಕಳಿಸ್ತಾರೆ, ಅಷ್ಟೇ ತಾನೇ ಬಿಗ್ ಬಾಸ್. ಸೊ ಬಿಡಿ, ಇದಾಗ ನೆಕ್ಸ್ಟ್ ನಮ್ಮ ಕೀರ್ತಿ ಅವರಿಗೆ ಆಶೀರ್ವಾದ ಮಾಡ್ಬೇಕಂತೆ ಎಲ್ಲ ಕನ್ನಡಿಗರುಗಳು. ಸೊ ನೀವೆಲ್ಲ ಆಶೀರ್ವಾದ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಪ್ರಥಮ ಎಂಟ್ರಿ ಕೊಟ್ಟರು. ನೋಡ್ರಿ, ಎಲ್ಲಾ ಮಾತಲ್ಲೂ ಒಂದು ವ್ಯತ್ಯಾಸ ನೋಡಿ. ನಮ್ಮ ಪ್ರಥಮ ಮಾತುಕತೆ ಶುರು ಮಾಡಿದ್ಮೇಲೆ ಎಷ್ಟು ಸರಿ ಕನ್ನಡಿಗರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ನೋಡೋದಕ್ಕೆ. ಸೊ ಪ್ರಥಮ ತುಂಬಾ ಚೆನ್ನಾಗಿ ಮಾತಾಡ್ದ ಅಂತ ಹೇಳಿದ್ರೆ. ಸೊ ಇದನ್ನ ಹೇಳಿದ ತಕ್ಷಣ ನೀವ್ ಅನ್ಕೊಂತೀರಾ, ಓ ಇವ್ನು ಪ್ರಥಮ್ಗೆ ಸಪೋರ್ಟ್ ಬಿಡಪ್ಪ ಅಂತೀರಾ. ಇರೋ ಕಾರಣ ಕೇಳಿದ್ದೀನಿ, ಪ್ರಥಮ ಬೇಜಾನ್ ಸರಿ ಕನ್ನಡಿಗರು ಅಂತ ಅದನ್ನ ಕೇಳಕ್ಕೆ ತುಂಬಾ ಖುಷಿ ಆಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ಯಾಕಪ್ಪ ಹಿಂಗತ್ತೆ ಹುಚ್ಚಾಗಿ ಚಿಡ್ತಾ ಅಂದ್ರ? ಇಲ್ಲ ಫ್ರೆಂಡ್ಸ್, ಹುಚ್ಚಿಗೆ ಚೇನ್ ಹಿಡ್ದಿಲ್ಲ. ಅಲ್ಲಿರೋ ಕನೆಕ್ಷನ್ಗಳು ಸುಕೃತ ಎಂಟ್ರಿ ಕೊಟ್ರಲ್ಲ. ಸೊ ಅವಾಗ ಈ ತರ ನಗು ಬಂತು, ನಕ್ಕರು. ಸೊ ಅದಕ್ಕೆ ನಂಗೂ ಈ ತರ ನಗು ಬಂತು. ಚೆನ್ನಾಗಿತ್ತ ನಗು, ಡಬ್ಬ ತರ ಆಯ್ತಲ್ವಾ? ಸರಿ ಬಿಡಿ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸುಕೃತ ಮೇಡಮ್ ಅವ್ರು ಬಂದು, ಸುಕೃತ ಮೇಡಮ್ ಅವರ ನಮ್ಮ ಪ್ರಥಮ ಅದೇನೋ ಕೊಡು ಅಂತ ಕೇಳ್ತಾ ಇದ್ದ. ಸೊ ಸುಕೃತ ಮೇಡಮ್ ಅವ್ರು ಕೊಡ್ಲಿಲ್ಲ. ಅದೇನು ಕೇಳುದಂತ ನನ್ಗದ್ದು ಗೊತ್ತಾಯ್ತು, ಬಟ್ ಅದು ಹೇಳಕ್ ಇಷ್ಟಪಡಲ್ಲ. ಸೊ ಬಿಡಿ, ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಮಾತುಕತೆ ಮಾಡ್ತಾ ಇದ್ರು. ಆಮೇಲೆ ಸುಕೃತ ಮೇಡಮ್ ಅವ್ರಿಗೆ ಬೇಜಾನ್ ಲವ್ ಲೆಟರ್ಸ್ ಬರ್ತಾ ಇದ್ದಂತೆ. ಈಚೆ ಕಡೆ ಬಂದ್ಮೇಲೆ ಫೇಮಸ್ ಆದ್ಮೇಲೆ ನನಗೂ ಬರ್ತಾ ಇದೆ ಫ್ರೆಂಡ್ಸ್ ಬೇಜಾನ್ ಲವ್ ಲೆಟರ್ಸ್. ಎಲ್ಲೆಲ್ಲಿಂದ ಬರ್ತಾ ಇದೆ ಗೊತ್ತಾ? ಜಪಾನಿಂದ ಬರ್ತಾ ಇದೆ, ಇಂಡೋನೇಷ್ಯಾದಿಂದ ಬರ್ತಾ ಇದೆ, ಆಮೇಲೆ ಬ್ಯಾಂಕಾಕ್ ಇಂದ ಬರ್ತಾ ಇದೆ, ಆಮೇಲೆ ದುಬೈಯಿಂದ ಬರ್ತಾ ಇದೆ, ಮತ್ತೆ ಆಮೇಲೆ UK ಇಂದ ಬರ್ತಾ ಇದೆ. ಸೊ ಆ ಲವ್ ಲೆಟರ್ಸ್ಗಳೆಲ್ಲ ಟ್ರೈನ್ ಮುಖಾಂತರ ಬರ್ತಾ ಇದೆ. ಸೊ ಅಷ್ಟೊಂದು ಲವ್ ಲೆಟರ್ಸ್ಗಳು ಹುಡುಗರು ಕಳಿಸಿದ್ರು ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಕ್ಕೂ ಹೋಗಿಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಇಲ್ಲ. ಆ ಲವ್ ಲೆಟರ್ಸ್ಗಳೆಲ್ಲ ಓದೋ ವರ್ಷದಲ್ಲಿ ನನಗೆ ನನ್ನ ಲೈಫೇ ಆಗೋಗ್ಬಿಡುತ್ತೆ. ಅದಕ್ಕೆ ನಾನು ಅದನ್ನ ಅವೆಲ್ಲ ವಾಪಸ್ ಅದೇ ಕಂಟ್ರಿಗಳಿಗೆ ಕಳಿಸ್ಬಿಟ್ಟಿದ್ದೀನಿ. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ನಡೀತು ಫ್ರೆಂಡ್ಸ್. ಆಮೇಲೆ ಸುಕೃತ ಅವ್ರು ಮತ್ತೆ ವಾಪಸ್ ಹೋದ್ರು. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ ಫ್ರೆಂಡ್ಸ್, ಅದೇನೋ ಬಿಗ್ ಬಾಸ್ ಪೇಜಲ್ಲಿ 2 ಗೆಲ್ತೇನೆ, 3 ಜನ ಗೆಲ್ತೀನಿ, 4 ಜನ ಗೆಲ್ತೀನಿ ಬಿಗ್ ಬಾಸ್ ಪ್ರೈಸ್ ಅಂತ ಹಾಕೋವಂತೆ ಬಿಗ್ ಬಾಸ್ ಫೇಸ್ಬುಕ್ ಪೇಜಲ್ಲಿ. ಇದೇನು ಮಕ್ಕಳು ಆಡಕ್ಕೆ ಆಯ್ತಾ? 2 ಪ್ರೈಸ್ 2 ಗೆಲ್ಲಕ್ಕೆ ಒಬ್ಬನೇ ಗೆಲ್ಬೇಕು, ಟ್ರೋಫಿನ ಒಬ್ಬನೇ ಗೆಲ್ಬೇಕು, ದುಡ್ಡು ಒಬ್ಬನೇ ಗೆಲ್ಬೇಕು, ಗೊತ್ತಾಯ್ತಾ? ಓಟ್ ಹಾಕಿರೋ ಜನಗಳಿಗೆ ಏನಕ್ಕೆ? ಗೆಲ್ಲೋದಕ್ಕೋಸ್ಕರ. ನೀನು ಅದನ್ನ ಬಿಟ್ಬಿಟ್ಟು 2 ಗೆಲ್ಸ್ತೀನಿ 3 ಜನ ಗೆಲ್ಸ್ತೀನಿ ಅವೆಲ್ಲ ಬಿಟ್ಬಿಡು, ಗೊತ್ತಾಯ್ತಾ? ಪರಮೇಶ್ವರ್ ನಿನ್ಗೆ ಹೇಳ್ತಿರೋದು ಅದ್ರೆಲ್ಲ ನೀನು ಹೇಳಕ್ ಹೋಗ್ಬಿಡಿದೆ. ಚಿಕ್ಕ ಮಕ್ಳದು ಕಪ್ಪೆರೇಸ್ ಆಟ ಅಲ್ಲ. ನೀನು 2 ಗೆಲ್ಸಕ್ಕೆ 3 ಜನ ಗೆಲ್ಸಕ್ಕೆ, ಗೊತ್ತಾಯ್ತಾ? ಒಬ್ಬರು ಯಾರನ್ನ ಗೆಲ್ಸೋ, ಇಂಥವನ್ನ ಗೆಲ್ಸೋ ಅಂತ ಹೇಳ್ತಾ ಇಲ್ಲ, ಒಬ್ರು ಗೆಲ್ಸು. ಬಟ್ ಯಾರನ್ನ ಗೆಲ್ಸ ನೀನು ಜನಗಳಿಗೆ ಗೊತ್ತು ಯಾರು ಗೆಲ್ಬೇಕು ಅಂತ. ಅದನ್ನ ಬಿಟ್ಟು ಬೇರೆ ಯಾರು ಯಾರು ನೀನು ಗೆಲ್ಸಿದ್ರೆ ನೀನು ದಯವಿಟ್ಟು ನೀನು ಓಟ್ಸ್ಗಳನ್ನ ತೋರಿಸಲೇಬೇಕು, ಗೊತ್ತಾಯ್ತಾ? ನೀನು ಈ ಸರಿ ಅಂತೂ ಜನಗಳು ಯಾರು ಸುಮ್ಮನೆ ಬಿಡಲ್ಲ. ಸೊ ಇದಾದ್ಮೇಲೆ ಏನಪ್ಪ, ಫೈನಲ್ ಬರ್ತಾ ಇದೆ. ಫೈನಲ್ಗೆ ಪರಮೇಶ್ವರ್ ಒಂದು ರಿಕ್ವೆಸ್ಟ್ ಅಂದ್ರೆ ಕೇಳ್ತಾ ಇದ್ದೀನಿ ನಿನ್ಗೆ, ಗೊತ್ತಾಯ್ತು ಏನು ಗೊತ್ತಾ? ನೀನು ಫೈನಲ್ ಬಿಗ್ ಬಾಸ್ಗೆ ಬುಕ್ ಬಾಯ್ ಶೋಲ್ಲಿ ನೀನು ಟಿಕೆಟ್ಸ್ನ ಬಿಡು. ನೀನು ಪರಿಚಯದವ್ರಿಗೆ, ನಿಮ್ಗೆ ಅಲ್ಲಿ ಸ್ಟುಡಿಯೋದಲ್ಲಿ ಇರೋ ಅಂಥವ್ರಿಗೆ ಮಾತ್ರ ನೀನು ಟಿಕೆಟ್ಸ್ ಕೊಟ್ಬಿಟ್ರೆ ಹೆಚ್ಚು ಜನ ವೇಟ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ಗೋಸ್ಕರ ಬಿಗ್ ಬಾಸ್ ಫೈನಲ್ ನೋಡ್ಬೇಕು ಅಂತ. ಸೊ ದಯವಿಟ್ಟು ನೀನು ಬುಕ್ ಮೈ ಶೋಲಿ ಅದು ಎಷ್ಟಾರ ಹಾಕೋ ದುಡ್ಡು, ಗೊತ್ತಾಯ್ತಾ? ದುಡ್ಡು ಇರೋದು ಬಂದು ನೋಡ್ತಾರೆ. ನೀನು ಬುಕ್ ಮೈ ಶೋಲಿ ನೀನು ಫೈನಲ್ ಬಿಗ್ ಬಾಸ್ಗೆ ಟಿಕೆಟ್ಸ್ನ ಬಿಡು ಅಷ್ಟೇ, ಗೊತ್ತಾಯ್ತಾ? ಜನಗಳೆಲ್ಲ ನೋಡ್ಲಿ, ದೊಡ್ಡದಾಗಿ ಮಾಡು, ಏನಾಗಲ್ಲ. ಅಲ್ಲಿ ಬರೀ ಸ್ಟುಡಿಯೋದಲ್ಲಿ ಮಾಡಕ್ ಹೋಗ್ಬೇಡ, ಅರ್ಥ ಆಯ್ತಾ ಪರಮೇಶ್ವರ್? ಸೊ ಇಷ್ಟೇ ಫ್ರೆಂಡ್ಸ್ ಹೇಳ್ಬೇಕು ಅನ್ಕೊಂಡಿದ್ದು. ಯಾರಿಗಾರು ಬೇಜಾರಾಗಿದ್ರೆ ಸಾರಿ, ಮತ್ತೆ ನಾಳೆ ಸಿಗ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮತ್ತೆ ಹೋಗ್ಬಿಟ್ಟೆ ನೋಡಪ್ಪ. ನಮ್ಮ ಪ್ರಥಮ ಅಶ್ವಮೇಧ ಯಾಗದಲ್ಲಿ 3ನೇ ಸರಿ ದಿವಸ ಕೂಡ ನಮ್ಮ ಮೋಹನ್ ಅಂಕಲ್ನ ಬೀಟ್ ಮಾಡಿ ಮುನ್ನುಗ್ತಾ ಇದ್ದಾನೆ, ಅತಿ ಹೆಚ್ಚು ಲೈಕ್ಸ್ ತಗೊಂಡು. ಸೊ ಮೋಹನ್ ಅಂಕಲ್ ಅವ್ರಿಗೆ ನಾನೆಲ್ಲ ರಿಕ್ವೆಸ್ಟ್ ಮಾಡಿದೆ, ಒಂದು 100 ಲೈಕ್ಸ್ ಆರು ಹೊಡಿದ್ರಪ್ಪ ಅಂತ. ಯಾರು ಹೊಡೆದಿಲ್ಲ, ಒಂದು 50-57 ಹೊಡೆದ್ರೆ ಪರವಾಗಿಲ್ಲ. ಸೊ ಇವತ್ತು ನಾನು ಇನ್ನೊಂದು ಅಶ್ವಮೇಧ ಯಾಗನ ಶುರು ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದ್ರೆ, ನಿಮಗೆ ಪ್ರಥಮ್ ಗೆಲ್ಬೇಕು ಅಂತ ಅನ್ಸಿದ್ರೆ ಡಿಸ್ಲೈಕ್ ಮಾಡಿ. ಬಿಗ್ ಬಾಸ್ ಟ್ರೋಫಿನ ಪ್ರಥಮ್ ಗೆಲ್ಬೇಕು ಅಂದ್ರೆ ಡಿಸ್ಲೈಕ್ಸ್, ರೇಖಾ ಮೇಡಮ್ ಗೆಲ್ಬೇಕು ಅಂದ್ರೆ ಲೈಕ್ಸ್ ಹೊಡೀರಿ, ಗೊತ್ತಾಯ್ತಾ? ರೇಖಾ ಮೇಡಮ್ ಗೆಲ್ಬೇಕು ಅಂದ್ರೆ ಲೈಕ್ಸು, ಪ್ರಥಮ್ ಗೆಲ್ಬೇಕು ಬಿಗ್ ಬಾಸ್ ಅಂತ ನಿಮ್ಮ ಅನಿಸಿಕೆ ಇದ್ರೆ ಡಿಸ್ಲೈಕ್ಸ್ ಮಾಡಿ, ಸ್ವಲ್ಪ ಟ್ವಿಸ್ಟ್ ಮಾಡೋಣ ಅಂತ. ಸೊ ಆಮೇಲೆ ಇನ್ನೊಂದು ಚಂದನ್ ಹಳ್ಳಿ ಹುಡುಗ, ಗೊತ್ತಾಯ್ತಾ? ನಿಮ್ಗೆ ಹೇಳ್ತಿರೋದು, ಯಾರೋ ನೀನು ಚಂದನ್ ಹಳ್ಳಿ ಹುಡುಗ ಅಂದ್ಬಿಟ್ಟು ಕಮೆಂಟ್ಸ್ ಆಗ್ತಾ ಇರ್ತಿಲ್ಲ ಯಾವಾಗಲೂ, ರೇಖಾ ಗೆಲ್ಬೇಕು ಅಂತ. ನೋಡೋಣ ನೀನು ಎಷ್ಟು ಲೈಕ್ಸ್ ಹೊಡಿಸ್ತೀಯಾ. ಇವತ್ತು ನೀನು ಕೊಟ್ಟಿದ್ದೀನಿ, ಸುಮ್ಮನೆ ಒಬ್ಬೊಬ್ಬ ಒಂದು ಕಮೆಂಟ್ ಹಾಕೋದಲ್ಲ. ರೇಖಾ ಅವ್ರು ಗೆಲ್ಬೇಕು, ನಿನ್ನಿಷ್ಟ ಕಮೆಂಟ್ ಹಾಕಿ, ಏನು ಬೇಜಾರಿಲ್ಲ.
ಬಟ್ ನೋಡೋಣ ನೀನು ಎಷ್ಟು ಲೈಕ್ಸ್ ಹೊಡಿಸ್ತೀಯಾ ಈ ವಿಡಿಯೋಗೆ ಅಂತ. ಸೊ ಫ್ರೆಂಡ್ಸ್, ಇವತ್ತು ಇಷ್ಟೇ. ನಾಳೆ ಮತ್ತೆ ಸಿಗ್ತೀನಿ. ಮರಿಬೇಡಿ, ಪ್ರಥಮ್ ಗೆಲ್ಲಬೇಕು ಅಂದರೆ ಡಿಸ್ಲೈಕ್ಸು, ರೇಖಾ ಮೇಡಮ್ ಗೆಲ್ಲಬೇಕು ಅಂದರೆ ಲೈಕ್ಸು. ಬಾಯ್.